ಎಲ್ರಿಗೂ ನಾನು ನಿಮ್ಮ ಪೂಜಾ ಕುಂದಾಪುರ. ಹೆಂಗಿದ್ರಿ ಎಲ್ಲರೂ? ಇವತ್ತು ನಮ್ಮ ಕಿಚನ್ಗೆ ಸೂಪರ್ ಸ್ಟಾರ್ ಯಾರು ಗೊತ್ತಿತ್ತ ನಿಮಗೆ? ಬಂಗಡಿ. ಹೌದು ಮಾರ್ರೆ, ಇವತ್ತು ಬಂಗಡಿ ಮೀನು ಸುಕ್ಕ ಮಾಡುವ ಅಂತ ಅನ್ಕೊಂಡು ಮಾಡೋಕೆ ರೆಡಿ ಆಗ್ತಿದ್ದೆ. ಬಂಗಡಿ ಮೀನು ಕ್ಲೀನ್ ಮಾಡೋದು ಕಷ್ಟ, ಆದರೆ ಬಂಗಡಿ ಮೀನು ರೆಸಿಪಿ ಮಾಡ್ದಲ್ಲಿ ತಿಂಬಕ್ಕೆ ಮಾತ್ರ ಲಾಯ್ಕತ್ತಲ್ದ. ದಿನ ಬಂಗಡಿ ಮೀನು ಫ್ರೈ, ಬಂಗಡಿ ಮೀನು ಸಾರು ತಿಂದು ಬೇಜಾರಾಯ್ತು. ಅದಕ್ಕೆ ಇವತ್ತು ಬಂಗಡಿ ಮೀನು ಸುಕ್ಕ ಮಾಡ್ಕೊ ತಿಂಬ ಅಂತ ಅನ್ಕೊಂಡೆ. ಹಂಗಾರೆ ಪಟ ಬಂಗಡಿ ಮೀನು ಸುಕ್ಕ ಮಾಡೋದು ಹೆಂಗಂದೇಳಿ ಪಟ ಹೇಳಿ ಕೊಡ್ತೆ ಕೇಳ್ಕಣಿ. ಫಸ್ಟಿಗೆ ಎಂತ ಮಾಡ್ಕೊಂಡ್ರೆ ಮೀನನ್ನು ಚೆಂದ ಮಾಡಿ ತೊಳ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಎಲ್ಲ ಮೀನನ್ನು ಒಟ್ಟು ಸೇರಿ ನೀರಿಗೆ ಹಾಕಿ ಉಪ್ಪು ಮತ್ತು ಅರಿಶಿಣ 2 ಹಾಕ್ಕೊಂಡು ಚೆಂದ ಮಾಡಿ ಬೇಯಿಸ್ಕಣಿ. ಕೂಡಲೇ ಮುಳ್ಳನ್ನು ಚೆಂದ ಮಾಡಿ ತೆಗೀಕ. ಮುಳ್ಳನ್ನು ಮಾತ್ರ ಚೆಂದ ಮಾಡಿ ತೆಗಿ ನಿಮ್ಮರ, ಇಲ್ಲ ಗಂಟ್ಲು ಸಿಕ್ಕೋಗಿತ್ತ ಗೊತ್ತಾತಿಲ್ಲ. ಅದೆಲ್ಲ ಹಾಕಿ ಮಸಾಲ ಹಾಕಿ ಮಿಕ್ಸ್ ಮಾಡ್ದಲ್ಲಿ ಮಿಕ್ಸ್ ಆಗಿ ಹೊತ್ತಲ್ಲ ಗೊತ್ತಾತಿಲ್ಲ. ಹಂಗಾಗಿ ಕಡಿಕೆ ಚೆಂದ ಮಾಡಿ ಸಣ್ಣ ಮಾಡಿ ಹುಸಿ ಮಾಡಿ ಇಟ್ಕಣಿ. ಈ ಥರ ಮಾಡ್ಕೊಂಡು ಇಟ್ಕೊಂಡು ಆ ಮೀನು ಬೇಯಿಸೋದು ನೀರು ಒಂದು ಸೈಡಿಗೆ ಇಟ್ಕೊಂಡಿರಿ. ಮಧ್ಯೆ ಹಾಕೋಕತ್ತ ಡ್ರೈ ಆದಲ್ಲ. ಹೀಗೆ ಒಂದು ಪ್ಯಾನ್ ತಕ್ಕೊಂಡು ಅದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆ, ಹಾಗೆ ಸಾಸಿವೆ ಮತ್ತು ಕರ್ಬೇವಿನ ಸೊಪ್ಪು ಹಾಕ್ಕಣಿ. ಆಮೇಲೆ ಇದು ಚಟಪಟ ಅಂತ ಹೊಟ್ಟಿಗೆ ಶುರುವಾದ ಕೂಡಲೇ ನಾವು ಟ್ರ್ಯಾಕಾಗಿತ್ತಂದೇಳಿ ಅರ್ಥ. ಈಗ ಈರುಳ್ಳಿ, ಟೊಮೆಟೊ, ಹಸಿಮೆಣಸು ಹಾಗೆ ಬೆಳ್ಳುಳ್ಳಿ ಮತ್ತು ಶುಂಠಿ ಪೇಸ್ಟ್ ಹಾಕ್ಕಣಿ. ಚೆಂದ ಮಾಡಿ ಮಿಕ್ಸ್ ಮಾಡಿ. ನೀವು ಆ ಮೀನಿಂದ ನೀರು ಸೈಡಾಗಿ ಇಟ್ಟಿರ್ತಿಲ್ಲ ಬೇಯಿಸೋದು, ಅದನ್ನು ಮಧ್ಯೆ ಚೂರು ಹಾಕ್ಕಣಿ. ಟೇಸ್ಟ್ ಒಳ್ಳೆ ಬರುತ್ತೆ. ಕಿಚನ್ ಎಲ್ಲ ಒಳ್ಳೆ ಘಮ ಅಂತ ಸ್ಮೆಲ್ ಬಪ್ಪು ಶುರುವಾತ. ಈ ಸ್ಮೆಲ್ಲಿಗೆ ಆಚೀಶ್ ಮನೆಯವ್ರು ಬಂದ್ಕ ಬಾಗಲ್ ತಟ್ಟಿ ಎಂತ ಮಾಡ್ತಿದ್ದೆ ನಂಗೊಂಚು ಕೊಡ ಅಂದೇಳಿ ಕೇಂದ್ರೆ ನಾನಂತೂ ರೆಸ್ಪಾನ್ಸಿಬಲ್ ಅಲ್ಲ ಮಾರ್ರೆ. ಕಡಿಕೆ ಇದಕ್ಕೆ ಸ್ವಲ್ಪ ಅರಿಶಿಣ ಪುಡಿ, ಹಾಗೆ ಧನಿಯಾ ಪೌಡ್ರ್, ಅದಾದಮೇಲೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡು ಚೆಂದ ಮಾಡಿ ಮಿಕ್ಸ್ ಮಾಡಿ. ಅದಾದಮೇಲೆ ಸ್ವಲ್ಪ ಕಾಯಿ ಹಾಕಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಹೊತ್ತು ಬಿಟ್ಟ ಒಂದು 2-3 ನಿಮಿಷ ಬಿಟ್ಕೊಂಡು ಬಂಗಡಿ ಹುಸಿ ಮಾಡಿ ಇಟ್ಕೊಂತಲ್ಲ ಅದು ಹಾಕಿ ಮಿಕ್ಸ್ ಮಾಡಿ. ಅದು ಮಧ್ಯೆ ಕಣ್ಕ ಟೇಸ್ಟ್ ಮಾಡಿ ಹಾಕಿ ಮಾರ್ರೆ. ಅದಾದಮೇಲೆ ಇತ್ತಲ್ಲ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಆಮೇಲೆ ಒಂದು 5 ನಿಮಿಷ ಕುಕ್ ಮಾಡಿ ಬಂಗಡಿ ಸುಕ್ಕ ರೆಡಿ. ನಿಮಗೂ ಬಂಗಡಿ ಸುಕ್ಕ ಇಷ್ಟ ಆದರೆ ಕಮೆಂಟ್ ಮಾಡಿ ಹೇಳಿ ಅಕ್ಕ. ಬಾಯ್.